ಬರೀ ಟಿ ವಿ ನೋಡ್ಕೊಂಡು ಅವನ ಬಗ್ಗೆ ಯೋಚನೆ ಮಾಡು. ಅವನು ಇದ್ದಾನೆ ಬಂದ ಅಂತೇಳಿ ಅವನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋ. ನಿನಗೆ ನಿಮಗೆ ಭಯ ಇಲ್ಲ ನಿಮಗೆ. ಥೂ, ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅಂತ ಗೊತ್ತು. ಟಿ ವಿ ನೋಡ್ಕೊಂಡು ಕಲ್ಪನೆ ಮಾಡ್ಕೊಂತ ಇರೋ ಅವನ ಬಗ್ಗೆ, ಸರಿನಾ? ಅವನು ಯಾರು ಏನು ಅಂತ ಹೇಳೋವರೆಗೂ ಬಿಡಲ್ಲ. ಕಾಲ್ ತೆಗ್ದು ಆಚಿಕ್ ಹೋಗು. ನಿನಗೇನು ಗ್ರಾಚಾರ ನೋಡಿ ಹೇಳಿರ್ತೀನಿ. ಯಾಕಪ್ಪ ಹಿಂಗೆ ಮಾತಾಡ್ತೀಯ? ಇಲ್ಲಪ್ಪ, ನಾನು ಅದನ್ನೆಲ್ಲ ಏನು ಯೋಚನೆ ಮಾಡ್ತಿಲ್ಲಪ್ಪ. ಯಾಕಪ್ಪ ಹಿಂಗೆ ಬೈತಾ ಇದೀಯ? ನನ್ನ ಮಾತಿಗೂ ಈ ಥರ ಬೈತಾ ಇದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಅಪ್ಪ. ಯಾಕಪ್ಪ ಮಾತಿಗೂ ಈ ಥರ ಬೈತಾ ಇದೀಯಾ? ಮತ್ತೆ ಬೈದಂಗೆ ಸುಮ್ಮನೆ ಬಿಡ್ತಾರೆ ನಿಮ್ಮಂಥವ್ರನ್ನೆಲ್ಲನ? ಬೈತಾ ಇರ್ಬೇಕು ಅವಾಗವಾಗೆಲ್ಲನ. ಕಾಲ್ ತೆಗ್ದು ಆಚೆಗೆ ಹೋಗಿದ್ದೀಯ ಅಂದ್ರೆ ನಿನಗೇನಿಲ್ಲ, ನಿನ್ನಿಂದ ನಮಗೆ ಮರ್ಯಾದೆ ಇಲ್ಲ. ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು. ಏನಾನ ಅಂತ ಕೆಲಸ ಮಾಡಿದೀಯ ಅಂತಂದರೆ ನಿನ್ನಂತೂ ನಾನು ಉಳಿಸಲ್ಲ, ನಿಜ ಉಳಿಸಲ್ಲ. ಅದು ಏನಾಗುತ್ತೋ ಆಗಿಬಿಡ್ಲಿ. ನಾನು ನೋಡಿದ್ಯಾ ನೀನು, ನಾನು ಹೆಂಗೆ ಅಂತ ನಿನಗೆ ಗೊತ್ತಿದ್ದು ಕೊಟ್ಟು ಇಂಥ ಕೆಲಸ ಮಾಡಿಬಿಟ್ಟಿದ್ಯಾ ಅಂತಂದರೆ ನಿನಗೇನಿಲ್ಲ, ನಿನಗೇನೋ ಗ್ರಾಚಾರ. ನಿನಗೆ ಕಾಲು ತೆಗೆದು ಉದಾಸ್ಲು ದಾಟು ಹೇಳ್ತೀನಿ. ಆಚಿಕ್ ಹೋಗು. ಆಚಿಕ್ ಹೋಗಿದೀಯ ಅಂತಂದರೆ ಏನೋ ಗ್ರಾಚಾರ ನಿನಗೆ. ಯಾಕಪ್ಪ ಯಾವಾಗಲೂ ಬೈತಿರ್ತೀಯ? ಹಂಗೆ ಮಾಡಲ್ಲ ಅಂತ ಹೇಳಿಲ್ವೇ? ಹಂಗೆ ಮಾಡಲ್ಲ ಬಿಡಪ್ಪ. ಮಾಡಲ್ಲ ಬಿಡಪ್ಪ ಅಂತಂದರೆ ಕೇಳಲ್ಲ, ಫೋನು ಕೊಡಲ್ಲ, ಏನಿಲ್ಲ. ಇನ್ಮೇಲೆ ಕಾಲೇಜ್ಗೂ ಹೋಗಿ ಕೊಡ್ದು, ಎಲ್ಗೂ ಕಾಲು ತೆಗ್ದು ಆಚಿಗೆ ಹೋಗಿ ಕೊಡ್ದು. ಕಾಲೇಜೆಲ್ಲ ಬಿಟ್ಬಿಟ್ಟು ಇನ್ನು ತೆಪ್ಪನ ಇರೋದು ಕಲಿ. ನಿಮ್ಮಿಂದ ಮರ್ಯಾದಿಲ್ಲ. ಯಾವೂರನವನು? ಯಾವೂರನ್ ಹೇಳೋ? ಹೇಳೋ? ಅವನು ಯಾವನವನು? ನನಗೆ ನಿಜವಾಗ್ಲೂ ನನಗೆ ಮೈಯೆಲ್ಲ ಉರಿದು ಬಿಡುತ್ತೆ ನೀನು ಮಾಡಿರೋದು ನೆನೆಸ್ಕೊಬಿಟ್ರೆ. ನನಗೆ ಅಷ್ಟಿಷ್ಟು ಪಿತ್ತ ನೆತ್ತಿಗೆರ್ತಾ ಇಲ್ಲ ನೀನು ಮಾಡಿರೋದು ನೆನೆಸ್ಕೊಬಿಟ್ರೆ. ಅಪ್ಪ ಯಾರೋ ಬಿಡಪ್ಪ, ಅತ್ಲಾಗ ಹೋಗ್ಲಿ. ಬಿಡು, ಹಂಗೆ ಮಾಡಲ್ಲ ಬಿಡಪ್ಪ. ಯಾರು ಏನು ಎತ್ತ ಅಂತ ಏನು ಕೇಳಕ್ಕೆ ಹೋಗ್ಬಿಡ. ಬಿಡಪ್ಪ ಅತ್ತ ಹೋಗ್ಲಿ. ಬಿಡಪ್ಪ ಅತ್ತಾಗ ಹೋಗ್ಲಿ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ, ನೀನು ಸ್ವಲ್ಪ ಯೋಚನೆ ಮಾಡು. ನಾನು ಹಿಂಗೆ ಮಾಡೋದ್ರಿಂದ ನಮ್ಮ ಅಪ್ಪನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತೇಳಿ ನನಗೆ ಪಿತ್ತ ನೆತ್ತಿಗೆರ್ತಾ ಐತೆ. ಇಬ್ಬರು ಅಷ್ಟೇ, ನೀನು ಅಷ್ಟೇ. ನೀನು ಏನಾನ ಇಂಥ ಕೆಲಸ ಮಾಡ್ತಾ ಇದ್ರೆ ಎಲ್ಲಿಗೆ ಬಿಟ್ಟಾಗ ಸುಮ್ಮನಾಗ್ಬಿಡ್ಬೇಕು ಹೇಳ್ತಾ ಇದ್ದೀನಿ. ಇನ್ನೊಂದು ಸರ್ತಿ ಇಬ್ಬರೂ ಫೋನ್ ಮುಟ್ಟಿದ್ದೀರಾ, ಕಾಲು ತೆಗ್ದು ಆಚೆ ಹೋಗಿದ್ದೀರಾ, ಸುಮ್ಮನೆ ಅನಾವಶ್ಯಕವಾಗಿ ಸುತ್ತಾಡೋಕ್ಕೂ ಅಲ್ಲೂ ಇಲ್ಲೂ ಹೋಗಿದ್ದೀರಾ ಅಂತಂದರೆ ನಾನೇನು ಸುಮ್ಮನೆ ಇರೋದಿಲ್ಲ. ಇಬ್ಬರಿಗೂ ಹೇಳ್ತಾ ಇದ್ದೀನಿ, ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಎಲ್ಲರಿದ್ರಿಗೂ ನಮ್ಮ ಮರ್ಯಾದೆ ಹೋಗಂಗೆ ಮಾಡಬೇಡ್ರಿ ನೀವಿಬ್ರು. ನಾನೇನು ಮಾಡ್ದಪ್ಪ? ಏನು ಮಾಡಿದೆ? ಮಾಡಿದ್ಯಾ ಅಂತ ಹೇಳ್ತಾ ಇಲ್ಲ, ಮಾಡ್ತೀಯ ಅಂತ ಹೇಳ್ತಾ ಇರೋದು. ಇಬ್ಬರಿಗೂ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನನ್ನ ಕಣ್ಣಿಗೆ ಏನಾನ ನೀವಿಬ್ರು ಏನಾನ ಮಾಡ್ತಾ ಇರೋದು ಒಂದು ಸುಸ್ಸಾಗಿ ಗೊತ್ತಾಗಬೇಕು. ಏನಾನ ನನ್ನ ಕಣ್ಣಿಗೆ ಬೀಳಬೇಕು. ನಿಮ್ಗೇನಿಲ್ಲ, ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಗೊತ್ತೈತೆ. ನೀವಿಬ್ಬರು ಏನಾನ ಅಂತ ಕೆಲಸ ಮಾಡಿದ್ದೀರ ಅಂತಂದರೆ ನನ್ನ ಹತ್ರ ಅದೇನಾಗುತ್ತೋ ಗೊತ್ತಿಲ್ಲ ಮುಂದೆ. ನಾನಂತೂ ನಿಮ್ಮನ್ನು ಉಳಿಸಲ್ಲ, ನಿಜವಾಗ್ಲೂ ಉಳಿಸಲ್ಲ. ಇಲ್ಲಂತೂ ನಾನು ಬಿಡ್ಕೊಂಬಕ್ಕೂ ಹೋಗಲ್ಲ ನಮ್ಮ ಮನೆಯಕ್ಕೆ. ಅದು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮ ಮಾತು ಮೀರಿ ಹೋಗಿದ್ದೀರ ಅಂತಂದರೆ ಖಂಡಿತ ನಾನಂತೂ ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ಇಬ್ಬರಿಗೂ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಬಿಡಪ್ಪ, ಯಾಕೆ ಯಾವಾಗಲೂ ಹಿಂಗೆ ಆಡ್ತಿರ್ತೀಯ? ನಾವು ಹಂಗೆ ಮಾಡಲ್ಲ ಅಂತ ಹೇಳಿಲ್ವೇ? ಬಿಡಿದ ಒಂದ್ಸತಿ ಅವಳೇನೋ ತಪ್ಪು ಮಾಡಿ ಕ್ಷಮಿಸ್ಬಿಡು. ನಪ್ಪತ್ತ ಒಂದ್ಸತಿ ಹೇಳ್ಬೇಕಾಗ್ಲೆಲ್ಲ ಹೇಳಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಆಗ್ಲೆಲ್ಲ ಹೇಳಕ್ ಹೋಗ್ಬಾರ್ದು. ನೀನು ಸುಮ್ಮನಿರು. ನಿನ್ನಿಂದಲೇ ಎಲ್ಲ ಆಗಿರೋದು. ನೀನು ನೆಟ್ಟಗಿದ್ದಿದ್ರೆ ಅವ್ರು ನೆಟ್ಟಗಿರೋರು. ನೀನು ಫಸ್ಟ್ ಮನೆಯಾಗೆಲ್ಲ ನೋಡ್ಕೊಂಡು ನೀನು ಫಸ್ಟ್ ನೆಟ್ಟಗಿರ್ಬೇಕಾಗಿತ್ತು. ನೀನು ನೆಟ್ಟಗಿದ್ದಿದ್ರೆ ಅವರು ನಮ್ಮಮ್ಮ ಅಂತ ಭಯ ಇರೋದು. ನೀನು ಅವ್ರಿಗೆ ಲೂಜ್ ಕೊಟ್ಬಿಟ್ಟು ಇಂಥದ್ದು ಮಾಡೋದಕ್ಕೆ ನಿಂತ್ಕೊಂಡಿದ್ಯಾ. ನಿನಗೆ ಭಯ ಇಲ್ಲ ನಿನಗೆ. ನೀನು ಫಸ್ಟ್ ಭಯವಾಗಿರೋದು ಕಲಿ. ನೀನು ಭಯವಾಗಿದ್ದ ಅವ್ರನ್ನ ಭಯವಾಗಿಕ್ಕೋ. ಅವ್ರಿಗೆ ಹೇಳ್ತಾ ಇದ್ದೀನಿ, ಲಾಸ್ಟ್ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಏನಾದರೂ ನನ್ನ ಕಣ್ಣಿಗೆ ಇನ್ನೊಂದು ಸತಿ ಅವರಿಬ್ಬರು ಏನಾನ ಮಾತಾಡೋದಾಗಲಿ ಏನಾನ ಮಾಡೋದಾಗಲಿ ನನ್ನ ಕಣ್ಣಿಗೆ ಬಿದ್ದೈತೆ ಅಂತಂದರೆ ನಾನಂತೂ ಸುಮ್ಮನಿರೋದಿಲ್ಲ, ಹೇಳ್ತಾ ಇರೋದು. ನೀನು ಫಸ್ಟ್ ಹಂಗೆ ಇರೋದು ಕಲಿ. ನನ್ನ ಹತ್ರ ಜಾಸ್ತಿ ಏನೂ ಮಾತಾಡೋದಾಗ್ಲಿ ಏನೋ ಮಾಡೋದಾಗ್ಲಿ ಅಂತವೆಲ್ಲ ಮಾಡಿಬಿಟ್ಟಿದ್ದೀರಾ ಅಂದರೆ ಸರಿಯಾಗೋದಿಲ್ಲ. ಅದು ಯಾರೇ ಆಗಿರಲಿ. ಯಾರು ಏನು ಮಾಡಿದ್ರು ಇವಾಗ ಬಿಡು, ಹೋಗ್ಲಿ. ಯಾರ ಮಗಳು ದಸಿಟ್ಟೆಲ್ಲ ತಮ್ಮಂದ ಹುಡುಗಿ ಮೇಲೆ ಹಾಕಿದ್ರೆ ಎಲ್ಲ ಅದಕ್ಕೂ ನಿನ್ಗೆ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಟೆನ್ಷನ್. ಆ ಟೆನ್ಷನ್ ಎಲ್ಲ ತಮ್ಮಂದು ಈ ಹುಡುಗರ ಮೇಲೆ ಹಾಕಿರಿ. ಅದು ಹೆಂಗೆ ಸರಿ ಹೋಗುತ್ತೆ? ಯಾರ ಟೆನ್ಷನು ಇಲ್ಲ. ಇವಳು ಮಾಡಿರೋದಕ್ಕೆ, ಇವಳು ಸುತ್ತರಿತಾ ಇರೋದಕ್ಕೆ ಅದನ್ನೆಲ್ಲ ನೋಡಿ ನನಗೆ ಬೇಜಾರಾಗಿರೋದು. ನನಗೆ ನಮ್ಮ ಅಣ್ಣನ ಮಾತಿಗೆದೆಲ್ಲ ಏನು ಟೆನ್ಷನ್ ಇಲ್ಲ. ಆ ರೀತಿ ಎಲ್ಲ ಮಾತಾಡಬೇಡ ನೀನು. ನೋಡು, ಹೇಳಿರ್ತೀನಿ. ಫಸ್ಟ್ ಇವ್ರಿಗೆ ಸರಿಯಾಗಿ ಒಳ್ಳೆ ಬುದ್ಧಿ ಕಲಿಸ್ಕೊಂಡು ಗೌರವಾಗಿ ಮನೆ ಒಳಗಡೆ ಇಟ್ಕೊಂಬತ್ತು ಕಲಿ. ಇಲ್ಲ ಇವ್ರು ಏನಾನ ತಪ್ಪು ಮಾಡಿದ್ದಾರೆ ಅಂದರೆ ನಿನಗೂ ಬೀಳ್ತಾ ಇರ್ತವೆ ಅಷ್ಟೇನೆ. ಇವ್ರು ಏನಾದರೂ ಇದು ಮಾಡಿದ್ದಾರೆ ಅಂತಂದ್ರೆ ನೀನು ಭಯವಾಗಿ ಇಟ್ಕೋಬೇಕು. ನಿಮ್ಮ ಭಯವಾಗಿ ಇಟ್ಕೊಂಡ್ರೇನೆ. ನೀನು ಏನಾದರೂ ಇಲ್ಲದ್ದೆಲ್ಲ ಇದು ಮಾಡಿದ್ಯಾ ಅಂತಂದರೆ ಅದು ಏನಾಗ್ಬೇಕು ಅದಾಗುತ್ತೆ. ಮುಂದಕ್ಕೆ ನಾವು ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ ನಾನು. ಅಷ್ಟೇ ನೋಡಿ, ಹೇಳಿರ್ತೀನಿ. ನನಗೆ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ. ಇವಳು ಮಾಡ್ತಾ ಇರೋದಕ್ಕೆ ನಮಗೆ ಮರ್ಯಾದೆ ಇರಲ್ಲ. ಇವಂಗೆ ಯಾರಿಗಾನ ಲಸೆ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ
ಎಷ್ಟು ಆಡ್ಕೊಂತಾರೆ ಗೊತ್ತೇ ನಮ್ಮನ್ನು. ಹಾಂ, ಹೆಂಗಿವತ್ತು ನಾವೆಲ್ಲರ ಎದುರಿಗೂ ಚೀಪ್ ಆಗ್ತೀವಿ. ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಚೀಪ್ ಆಗ್ತೀವಿ ನಾವು ಅಂತ. ಸರಿ ಆಯ್ತು ಕಣಪ್ಪ ಬಿಡು. ಈಗ ಹೇಳಿದ್ಯಲ್ಲ ಪದೇ ಪದೇ ಹೇಳಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಆಗ್ಲಲ್ಲ ಯಾಕೆ ಹಂಗೆ ಬೈತೀಯ ಅವಳನ್ನ? ಅದಲ್ಲ, ನಿಜವಾಗ್ಲೂ ನಾನು ಅದು ಯಾರು ಅಂತ ಹೇಳೋವರೆಗೂ ಬಿಡಲ್ಲ. ನಾನು ಮಾತ್ರ ಬಿಡಲ್ಲ, ಅವನಿಗೂ ಸರಿಯಾಗಿ ಹೋಗಿ ಹೇಳ್ಬತ್ತೀನಿ. ಹೇಳು ಅದು ಯಾವ ಊರನು ಏನೋ ಎತ್ತ ಅಂತ ಹೇಳಿರೇ ಸರಿ. ನಾನಿಲ್ಲಂದ್ರೆ ನಿನ್ನೇನಿಲ್ಲ. ನೋಡಮ್ಮ ಅಪ್ಪ ಆಗ್ಲಲ್ಲ ಬೈತೈತೆ. ಬಿಡಪ್ಪ ಅತ್ತ ಆಗ್ಲಲ್ಲ ಏನಕ್ಕೆ ಬೈತೀಯ? ಅಯ್ಯೋ ಅಯ್ಯಪ್ಪ ಅಂತಾರೆ ತಲೆ ಕೆಡಿಸ್ಕೊಂಡವ್ನು ಕಣಪ್ಪ. ಅಯ್ಯೋ ಎಷ್ಟು ಹೇಳ್ತೀನಿ ಬೇಡ ಸುಮ್ಕಿರ ಮರಯ್ಯ ಆಗ್ಲಲ್ಲ ಹುಡ್ಗರ್ನ ಯಾಕೆ ಬೈತೀಯ ಅಂತ ಹೇಳಿ ಹೇಳಿರು ಆ ಹುಡ್ಗರ್ನ ಬಾಯಿಗೆ ಬಂದಂಗೆ ಬೈತಿಯಲ್ಲ ಮರಯ್ಯ ನೀನು. ಹೇಳತ್ತ ಯಾರ್ದೋ ಆಮ್ಯಾಗ ಸಿಡ್ತಂಡು ಯಾರ್ದೋ ಆಮೇಲೆ ಆಗ್ತೇ ಅಮ್ಮಂಗೆ. ಇವಾಗ ಟೈಮ್ ಆಗೈತೆ ಕೆಲಸಕ್ಕೆ ಬತ್ತೀನಿ. ಹೋಗಿ ಬತ್ತೀನಿ. ಅದು ಯಾರು ಅಂತ ಹೇಳೋವರೆಗೂ ಬಿಡಲ್ಲ, ಅವನಿಗೂ ಹೋಗಿ ಸರಿಯಾಗಿ ಹೇಳ್ಬತ್ತೀನಿ. ತಿರುಗಿ ನಮ್ಮ ಸುದ್ದಿ ಬೋರ್ಕೊಡ್ದು ಅವ್ನು ಯಾರು ಅಂತ. ಹೇಳೋವರೆಗೂ ಬಿಡಲ್ಲ, ಅದು ಯಾರು ಅಂತ ಅದು ಯಾವನು ಅಂತ ನಾನು ತಿಳ್ಕೊಂಬವ್ರಿಗೂ ಬಿಡಲ್ಲ. ನನ್ನ ಏನು ಅನ್ಕೊಬಿಟ್ಟಿದೀಯ? ಸುಮ್ಮನಿದ್ರೆ ಸುಮ್ಮನಿರ್ತೀನಿ. ನಾನು ತಲೆ ಕೆಟ್ಬಿಟ್ರೆ ನಾನು ಏನಿಲ್ಲ. ತಲೆ ಕೆಟ್ಟು ನನ್ನ ಮಗ ನಾನು ಒಳ್ಳೆಯವನಲ್ಲ. ನನಗೆ ನಾನೇ ಹೇಳ್ತಾ ಇದ್ದೀನಿ. ನೀನು ಹಿಂಗೆ ಮಾಡ್ತಾ ಇರೋದ್ರಿಂದ ನೋಡು ಹೇಳಿರ್ತೀನಿ. ಇಬ್ಬರೊಳಗೂ ಹೇಳಿದ್ದೀನಿ ಇವತ್ತು. ಟಿ ವಿ ಮೊಬೈಲು ತಗೊಂಬ್ಲಿ ನಿನ್ನ ಫೋನ್. ಅವರು ತಗೊಂಬ್ಲಿ. ನಿನ್ನ ಫೋನ್ ಇಲ್ಲ ಯಾವ್ತಿಲ್ಲ, ಸುಮ್ಮನೆ ಬಿದ್ದಿರ್ಬೇಕು ಮನೆಯಾಗೆ. ಶಕ್ತಿ ಅಳ್ಬೇಡ ಸುಮ್ಮನಿರ. ಹಂಗೆ ನಿಮ್ಮಪ್ಪ ತಲೆ ಕೆಡಿಸ್ಕೊಬಿಟ್ಟೈತೆ, ಬೇಜಾರಾದಂಗೆ ಆಗ್ಬಿಟ್ಟೈತೆ, BP ರೈಸ್ ಆಗೈತೆ, ಅದಕ್ಕೆ ಹಂಗೆ ಆಡ್ತಾ ಇರೋದು. ಸುಮ್ಕಿರ, ಏನು ನಿನ್ನ ಟೆನ್ಷನ್ ತಗೋಬೇಡ, ಸುಮ್ಕಿರ ಅಳ್ಬೇಡ. ಒಂದು TV ನೋಡ್ತಿರ್ಲಿ ಅವನು ಕಲ್ಪನೆ ಮಾಡ್ಕೊಂತೀಯ. TV ನೋಡ್ತಾ ಅವ್ನು ನೆನಪಾಗ್ತಾನೇನೋ, ಒಂದು ಹಾಡು ನೋಡ್ಲೇಳು ಅವ್ನು ನೆನಪಾಗ್ತಾನೇನೋ, ಅದಕ್ಕೆ ನೋಡ್ತಾ ಇದೀಯ. ಅವ್ನು ನೆನಪು ಮಾಡ್ಕೊಂತೀಯ ಅಂತ ಹೇಳಿ ಬೈಟೈತೆ ಅಲ್ಲ. ನೋಡಂಗಂತೈತೆ, ಹಂಗಂದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳತ್ತೆ. ಹಂಗೇನೆ ಅಯ್ಯಪ್ಪ ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಟೆನ್ಷನ್ ತಗೊಂಡವ್ನಿ. ಸುಮ್ಕಿರು, ತಲೆ ಕೆಡಿಸ್ಕೊಬೇಡ್ರಿ ನೀವೆಲ್ಲ. ನನಗಿದ್ದೀನಿ ಸುಮ್ಮನಿರಮ್ಮ ಶಕ್ತಿ, ನೀನು ಬೇಜಾರಾಗ್ಬೇಕು ಹೋಗ್ಬೇಡ. ಅಯ್ಯಪ್ಪ ಹಿಂಗೇನೆ ಅಯ್ಯಪ್ಪ ನೀನು ಹೊಸ್ತಾಗಿ ನೋಡ್ತಿಲ್ಲ ಅಯ್ಯಪ್ಪ. ಒಂದಿಟ್ಟು ಸಿಟ್ಟಾದಾಗ ಸುಮ್ಮನೆ ಇದ್ದು ಬಿಡ್ಬೇಕು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಕೆಲ್ಸಕ್ಕೆ ಹೋತು ಸುಮ್ಮನಿರು. ನೀವು ಅಯ್ಯಪ್ಪ ಅಂತ ನಂಬೋದು ಗೊತ್ತಿದ ಮೇಲೆ ಅಂಥದ್ದೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಕಣಮ್ಮ. ನೋಡು ಸಿಟ್ಟು ಮಾಡ್ಕೊಂಡು ಹೆಂಗೆ ಆಡ್ತಾನೆ ಹಂಗೆ ನಿಮ್ಮಪ್ಪ. ಬೋಲ್ ಸಿಟ್ಟು ಮಾಡ್ಕೊಬಿಡ್ತಾನೆ. ಸಿಟ್ಟು ಮಾಡ್ಕೊಬಿಟ್ರೆ ಏನಿಲ್ಲ. ನೋಡಿ ಹಿಂಗೆ ಮಾಡ್ತಾರಲ್ಲ ಅಂತೇಳಿ ಬೋಲ್ ಸಿಟ್ಟು ಮಾಡ್ಕೊಬಿಡ್ತಾನೆ. ಅದಕ್ಕೇ ನೀವು ಅಂಥವೆಲ್ಲ ಮಾಡೋಕೆ ಹೋಗ್ಬಾರ್ದು. ಕಂಡು ಕೊಟ್ಟು ಅವ್ರಂಥ ಮನಸ್ಸು ರೋಂಬೋದು ಗೊತ್ತಾದ್ಮೇಲೆ ಅವ್ರ ಎದುರಿಗೆ ಹೆಂಗಿರ್ಬೇಕು ಹಂಗಿರ್ಬೇಕು. ತಿರ್ಗಿ ಅವ್ರು ಏನಿಲ್ಲ ಒಂದು ಈಟು ಇದು ಮಾಡಿದ್ರು ಬೋಲು ಅಂತಾರೆ ರೇಗಾಡೋದು ಹಂಗೆ ಮಾಡ್ತಾರೆ. ಸುಮ್ಮನೆ ಅವ್ರ ಎದುರಿಗೆಲ್ಲ ನಮ್ಮ ಮರ್ಯಾದೆ ಕಳ್ಕೊಂಬತ್ತು ಚಿನ್ನನ ಸುಮ್ಮನೆ ಗೌರವಾಗಿರೋದು ನೋಡ್ರಿ. ಅವ್ನು ಯಾರು ಅಂತೇಳಿ ಆಗ್ಲೆಲ್ಲ ಕೇಳ್ತೈತೆ ಕಣಮ್ಮ. ಏನು ಹೇಳ ಅನ್ನಿಸ್ತೈತೆ ನನಗಂತೂ. ಎಲ್ಲದಕ್ಕೂ ಅವ್ರು ಯಾರು ಅಂತ ಕೇಳ್ತೈತೆ. ಏನು ಮಾಡೋದು? ಬಂದಾಗ ಆಗ್ಲನ್ನ ಕೇಳುತ್ತೆ. ಸುಮ್ಕಿರು. ಇಲ್ಲ ಕಣಪ್ಪ ನಾನು ಹಂಗೆ ಮಾಡಲ್ಲ, ತಪ್ಪಾತು ಅಂತನು. ತಿರ್ಗಿ ಮೀನು ಊಟಿಗೆ ಹೇಳೋದು, ಅಲ್ಲಿಗೆ ಹೋಗೋದು, ಅವನು ಬೈಯೋದು, ಒಟ್ಟೋನು ಅವ್ರ ಮಂತಕ್ಕೆ ಹೋಗೋದು, ಗಲಾಟೆ ಮಾಡೋದು, ಇಂಥವೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಯಾಕೆ ಬೇಕು ಏಪ್ಪ ಹಂಗೆ? ಮತ್ತೆ ಯಾರು ಹೇಳೋವರೆಗೂ ಬಿಡಲ್ಲ. ಒಂದು ಮಾತಿಗೆ ಬಿಡಲ್ಲ ಮಾರಾಯ. ಒಂದು ಈಟ್ ಯಾತನ ಸಿಕ್ಕೈತೆ ಅಂತಂದರೆ ಅದನ್ನೇನೆ ಇದು ಮಾಡ್ತಾನೆ. ಅಯ್ಯಪ್ಪ ಅಂತಾನು ಅಲ್ಲ. ಯಪ್ಪ ಅಂತ ಟೆನ್ಷನ್ ತಗೊಂಡು ಹುಡುಗರ ಮೇಲೆ ಹೆಂಗೆ ಹಾರಾಡ್ತಾ ಇದ್ದಾನೆ. ನನಗಂತೂ ಬೋಲ್ ಬೇಜಾರಾಗುತ್ತೆ. ಇವ್ರು ಹಿಚ್ಕಾಗಿ ನಾನು ಬೈಸ್ಕೊಂಬ್ಲಬೇಕು. ಹುಡುಗರು ಹಿಚ್ಕಾಗಿ ನನ್ನ ಮೇಲೆ ರೇಗಾಡ್ತಾನೆ. ಅಯ್ಯೋ ನನಗಂತೂ ಯಾಕನೋ ವಿಷಯ ಗೊತ್ತಾಯ್ತು ಏನೋ. ನನಗೆ ಗೊತ್ತಾಗಿದ್ದಂಗೋ ನಾನು ಬುದ್ಧಿ ಹೇಳ್ಕೊಂಡು ಹೆಂಗೆ ಮಾಡಬೇಡ್ರಿ ಕಣಮ್ಮ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತಿದ್ದೆ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ. ಹೋಗತ್ತೆ ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.